ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೈ ಶಾಸಕರ ವಿದೇಶ ಪ್ರವಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಪ್ರವಾಸಕ್ಕೆ ಹೋದರೆ ತಪ್ಪೇನಿದೆ? ಸರ್ಕಾರದ ದುಡ್ಡಲ್ಲಿ ಯಾರು ಕೂಡ ಹೋಗ್ತಾ ಇಲ್ಲ, ಸ್ವಂತ ದುಡ್ಡಲ್ಲಿ ವಿದೇಶಕ್ಕೆ ಹೋಗಿದ್ದಾರೆ. ದೇಶ ಸುತ್ತು ಕೋಶ ಓದುವಂಥ ಗಾದೆ ಇದೆ ಅಲ್ವಾ? ಸೊ ಆ ರೀತಿಯಾಗಿ ಹಂಗಾಗಿ ಅವರು ದೇಶವನ್ನು ಸುತ್ತಿದ್ದಾರೆ ಅಂಥೇಳಿ ಬಿಡದೆಯಲ್ಲಿ ಸಚಿವ ರಾಮಲಿಂಗ ರೆಡ್ಡಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು 85 ದೇಶಗಳನ್ನು ಸುತ್ತಿದ್ದೇನೆ, ಕೊರೋನಾ ಬಳಿಕ ನಾನು ಎಲ್ಲೂ ಹೋಗಿಲ್ಲ, ಅವಕಾಶ ಸಿಕ್ಕರೆ ಮುಂದೆಯೂ ಕೂಡ ನಾನು ಹೋಗ್ತೀನಿ, ಪ್ರಪಂಚ ನೋಡಬೇಕಲ್ವಾ ಅಂತ ಮಾಧ್ಯಮದವರಿಗೆ ಅಂದರೆ ಕೇಳಿರುವಂಥ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರ ಕೊಟ್ಟರು. ಅವ್ರ ದುಡ್ಡಲ್ಲಿ ಹೋದ್ರೆ ತಪ್ಪೇನಿದೆ? ಅಲ್ಲ, ಒಂದು ಚರ್ಚೆ ಆಗಿತ್ತು ಸರ್, ಸರ್ಕಾರ ದುಡ್ಡಲ್ಲೇ ಹೋಗ್ತಾ ಇದ್ದಾರೆ. ಸರ್ಕಾರ ದುಡ್ಡಲ್ಲಿ ಯಾರೂ ಹೋಗ್ತಿಲ್ಲ, ಅವ್ರ ಸ್ವಂತ ದುಡ್ಡಲ್ಲಿ ವಿದೇಶಕ್ಕೆ ಹೋಗಿದ್ದಾರೆ. ಆಮೇಲೆ ದೇಶ ಸುತ್ತು ಕೋಶ ಓದು ಅಂತ ಗಾದೆ ಇದೆ. ಏನೇಳಿ ದೇಶ ಸುತ್ತು ಕೋಶ ಓದು ಅಂತ ಗಾದೆ ಇದೆ. ನಾನು ಕೇಳಿಲ್ಲ, ನಾನು 85 ದೇಶಗಳಿಗೆ ಹೋಗಿದ್ದೀನಿ. ಈಗ 5-6 ವರ್ಷದಿಂದ ಈ ಕರೋನಾ ಬಂದ್ಮೇಲೆ ಹೋಗಿಲ್ಲ. ಅವಕಾಶ ಸಿಕ್ಕಿದ್ರೆ ಇನ್ನೂ ಒಂದು 50 ದೇಶಕ್ಕೆ ಹೋಗ್ತಾ ಇದ್ದೆ ಅಲ್ವಾ? ಪ್ರಪಂಚ ನೋಡ್ಬೇಕು. ಅಲ್ಲ, ಸ್ವಂತ ಖರ್ಚಲ್ಲಿ ನಾನು ಹೇಳಿದ್ದೇನೆ ಗೊತ್ತಾ, ಈಗ ಸ್ವಂತ ಖರ್ಚಲ್ಲಿ ಅವ್ರ ಸ್ನೇಹಿತರು ಹೋಗ್ತಾರೆ, MLAಗಳೆಲ್ಲೂ ಕಾಮನ್ ಫ್ರೆಂಡ್ಸ್ ಇರ್ತಾರಲ್ಲ, ತಪ್ಪೇನಿದೆ? ನೀವು ಹೋಗಿ ಮಾಧ್ಯಮದವರು, ನೀವು ಸುತ್ತಾಕೊಂಬನ್ನಿ. ಈ ರೀತಿ ಪವರ್ ಶೇರಿಂಗ್ ವಿಚಾರ ಚರ್ಚೆ ಸಂದರ್ಭದಲ್ಲಿ 11 ಜನ ಹೋಗುವಂತದ್ದು ಹೋಗ್ಬಾರ್ದು ಅಂತ ಏನಿದೆ? ಹೋಗಿರೋರೆಲ್ಲ ಸಿದ್ದರಾಮಯ್ಯ ಬಣ ಅಂತ ಹೇಳಿ ಸರ್. ಆ ಥರ ಏನೂ ಇಲ್ಲ, ಎಲ್ಲ ಒಂದೇ ಬಣ, ಕಾಂಗ್ರೆಸ್ ಬಣ. ನೀವು ನಮ್ಮನ್ನ ಭಾಗ ಮಾಡ್ತಾ ಇದ್ದೀರಾ, ಮಾಧ್ಯಮದವರು ನಮ್ಮನ್ನು ಬಣ ಮಾಡ್ತಾ ಇದ್ದೀರಾ ಅಷ್ಟೇ. ನಾವೆಲ್ಲ ಒಂದೇ ಬಣ. DK ಶಿವಕುಮಾರ್ ಅವರೇ ಸ್ಪಷ್ಟಪಡಿಸಿದ್ದಾರೆ, ಹೋಗ್ತಿರೋದ್ರ ಬಗ್ಗೆ ನನ್ನ ಗಮನಕ್ಕೆ ಇಲ್ಲ ಅನ್ನುವಂಥದ್ದು. ಅವ್ರು ಹೋಗಿ ಏನು ಹೇಳ್ಬೇಕಾಗಿಲ್ಲ, CM ಏನು ಹೇಳಿ ಹೋಗ್ಬೇಕಾಗಿಲ್ಲ. ಸ್ವಂತ ಖರ್ಚಲ್ಲೇ ಅವ್ರು ಹೋಗ್ತಾರೆ ವಿದೇಶಕ್ಕೆ. ಆಮೇಲೆ